ರಾಜ್ಕುಮಾರ್ಗೆ ಸ್ಯಾಂಡಲ್ವುಡ್ಗೆ ಇದೊಂದು ಹೊಸ ಅಧ್ಯಾಯ. ಹೇಟರ್ಸ್ ಗಳೆಲ್ಲ ಹೇಳ್ತಾ ಇರ್ಬೋದು, ಅಪ್ಪನ ಹೆಸರು ಬಳಸ್ಕೊಂಡಲ್ಲ, ಯುವ ರಾಜ್ಕುಮಾರ್ ಅವರು ಅಪ್ಪನ ಹೆಸರು ಉಳಿಸ್ಕೊಂಡು ಸಿನಿಮಾ ಮಾಡೋರೆ. ತುಂಬಾ ಚೆನ್ನಾಗಿದೆ, ತುಂಬಾ ಹಾರ್ಡ್ ವರ್ಕ್ ಇಂದ ಈ ಸಿನಿಮಾ ಮಾಡೋರೆ. ಈ ಸಿನಿಮಾ ಗೆಲ್ಲೇಬೇಕು. ಕನ್ನಡ ಚಿತ್ರಕ್ಕೆ ಜನಗಳು ಬರ್ತಾ ಇಲ್ಲ ಅಂತ ನೀವು ತುಂಬಾ ಕೇಳಿರ್ತೀರಾ. ಇಂಥ ಸಿನಿಮಾ, ಇಂಥ ಕತೆ ಮಾಡ್ರೆ ಯಾಕೆ ಜನ ಬರಲ್ಲ ಹೇಳಿ? ಇಂಥ ಸಿನಿಮಾ ಒಂದು ಒಳ್ಳೆ ಸಿನಿಮಾ, ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋಂಥ ಸಿನಿಮಾ. ಮೊದಲು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತೆಗಿತಾ ಇದ್ರು, ಆದ್ರೆ ಮತ್ತೆ ಫ್ಯಾಮಿಲಿ ವಾಪಸ್ ಕರ್ಕೊಬರುವಂತ ಚಿತ್ರ ಇದು. ತುಂಬಾ ಚೆನ್ನಾಗಿದೆ. ಯುವ ರಾಜ್ಕುಮಾರ್ ಅವ್ರಿಗೆ ಆಲ್ ದ ಬೆಸ್ಟ್. ಸಂತೋಷರಾಮ ಅಂದನ್ ಸರ್ಗೆ ಇನ್ನೂ ಚೆನ್ನಾಗಿ ತೆಗ್ದಿದ್ದಾರೆ. ಎಲ್ಲಾ ಮೀಡಿಯಾದವ್ರಿಗೂ ನಿಮ್ಗೆಲ್ಲ ಅವ್ರು ಏನೇನ್ ಬೈಟ್ಸ್ ಎಲ್ಲ ತೆಗ್ದಿ ನೀವು ತೋರಿಸಿದೀರಾ, ತುಂಬಾ ಅದು ಅವ್ರಿಗೆ ಹೆಲ್ಪ್ ಆಗಿದೆ. ಎಲ್ಲ ಪ್ರಮೋಷನ್ ಆಗಿರ್ಬೋದು, ತುಂಬಾ ತರ. ನಾನೊಬ್ಬ ಡೆಲಿವರಿ ಬಾಯ್ ಆಗಿ ನಾನು ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರೆ ನನ್ ಕಣ್ಣಲ್ಲಿ ನೀರ್ ಬಂತು. ಇಂಥ ಸಿನಿಮಾ ಕನ್ನಡ ಚಿತ್ರಕ್ಕೆ ಬರ್ತಾ ಇರಬೇಕು. ಯುವ ರಾಜ್ಕುಮಾರ್ ಅವ್ರಿಗೆ ವೆಲ್ಕಮ್ ಟು ಸ್ಯಾಂಡಲ್ ಅಂತ ಹೇಳ್ಬೋದು. ಇದು ಬರೀ ಸಿನಿಮಾ ಅಲ್ಲ, ಅಣ್ಣವ್ರ ಕಾಲದಿಂದನೂ ಏನೋ ಯಾವ್ದೋ ಸಿನಿಮಾ ಸೋಷಿಯಲ್ ಆಗಿ ಡಿಲೇ ಇಟ್ಟಿರ್ತಾರ. ಅದು ಜನಕ್ಕೆ ಏನೋ ಸಾಮಾನ್ಯ ತಲುಪಬೇಕು ಅಂತ. ಇದು ಫಸ್ಟ್ ಫಿಲಮ್ ಅನ್ಸೋದಿಲ್ಲ. ಸತ್ಯ ಹೇಳ್ಬೇಕಂದ್ರೆ ಅಪ್ಪು ಅವ್ರದ್ದು ಫಸ್ಟ್ ಫಿಲಮ್ ಅಪ್ಪು ಇದೆಯಲ್ಲ, ಅದಕ್ಕಿಂತ ಸಿನಿಮಾ ತುಂಬಾ ಚೆನ್ನಾಗಿದೆ. ಯುವರಾಜ್ ಕುಮಾರ್ ಅವರು, ಅಚ್ಯುತ್ ಕುಮಾರ್, ಸುಧಾರಾಣಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕುಟುಂಬದವರು ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಡ್ಯಾನ್ಸ್ ಆಗ್ಲಿ, ಫೈಟ್ ಆಗ್ಲಿ, ಆಮೇಲೆ ಜಾಕಿದು ಪಟಾಕಿ ಯಾರ್ದಾಗ್ಲಿ ಹಚ್ಚೋರು ನಾವಾಗಿರ್ಬೇಕು ಮತ್ತೆ ರಿಪೀಟ್ ಮಾಡಿದ್ದಾರೆ. ಆಮೇಲೆ ಒಂದ್ಸರಿ ನೋಡಿ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ತೋರಿಸ್ತಾರೆ. ಜನ ಇಡೀ ಥಿಯೇಟರ್ ಇದ್ ಮಾಡ್ತಾರೆ. ಅವ್ರ ಹೆಸರು ಅಪ್ಪು ಅವ್ರನ್ನ ಇನ್ನೂ ಸತ್ತಿದ್ರು ಬದುಕ್ತಾ ಇದ್ದಾರೆ. ಯುವರು ಒಳ್ಳೆ ಅದ್ಭುತವಾದ ನಟ ಸಿಕ್ಕಿದೆ ಕರ್ನಾಟಕಕ್ಕೆ. ಅವ್ರು ಹಿಡಿಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಹ್ಯಾಟ್ಸ್ ಆಫ್ ಯುವ. ಮೂವಿ ಫಿಲಮ್ ಇವತ್ತು ಮೂವಿ ಫಿಲಮ್ ರಿಲೀಸ್ ಆಗಿದೆ. ಎಲ್ಲ ಅಭಿಮಾನಿಗಳು ಬಂದಿದೀವಿ, ನೋಡಿದೀವಿ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾನು ಪರ್ಫಾರ್ಮೆನ್ಸ್, ಡ್ಯಾನ್ಸ್, ಫೈಟ್, ಸಾಂಗ್ ಎಲ್ಲಾನು ಚೆನ್ನಾಗಿ ಅನ್ಸು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಹೌದು ಮೇಡಮ್, ಸಿನಿಮಾ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅಂದ್ರೆ ಯುವಣ್ಣವ್ರು ತುಂಬಾ ಚೆನ್ನಾಗಿ ನಟನೆ ಮಾಡಿದಾರೆ. ಆಕ್ಷನ್ ಅದೆಲ್ಲ ಎಲ್ಲೋ ಅವರೆಲ್ಲ ನಟನೆ ಮಾಡ್ತಾ ಇದ್ರು, ಆಕ್ಷನ್ ನೋಡ್ತಾ ಇದ್ರಲ್ಲ, ಅಪ್ಪಣ್ಣವ್ರನ್ನೇ ನೋಡ್ದಂಗ ಆಯ್ತು ನಿಜವಾಗ್ಲು. ಆ ಸಿನಿಮಾದಲ್ಲಿ ಒಳ್ಳೆ ಸಂದೇಶ ಇದೆ. ಪ್ರಮುಖವಾಗಿ ಅಂದ್ರೆ ತಂದೆ ಮತ್ತೆ ಮಗ ಹೇಗಿರ್ಬೇಕು ಅನ್ನೋದು, ಅವ್ರ ಬಾಂಧವ್ಯ ಹೇಗಿರ್ಬೇಕು, ಅವರ ಜವಾಬ್ದಾರಿಗಳೇನು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ಆಮೇಲೆ ಅವ್ರ ನಟನೆ ಬಗ್ಗೆ ಇದು ಮೊದಲನೇ ಸಿನಿಮಾ ಅಂತಾನೆ ಅನ್ಸೋದಿಲ್ಲ. ಯುವಣ್ಣ ಅವ್ರ ನಟನೆ ಬಗ್ಗೆ ನಿಜವಾಗ್ಲು ಒಂದು ಎಲ್ಲೋ 10-12 ಸಿನಿಮಾ ಮಾಡಿದಾರೇನೋ ಈ ಮುಂಚೆ ಅಂತ ಅನ್ನೋ ಒಂದು ಭಾವನೆ ಬರುತ್ತೆ ಅವ್ರ ನಟನೆ ನೋಡ್ತಾ ಇದ್ರೆ. ಅದಕ್ಕೆ ಹೇಳೋದು, ಅವ್ರನ್ನ ನಟನೆಗೆ ಮತ್ತೊಂದು ಹೆಸರೇ ದೊಡ್ಡ ಮನೆ, ಸರಳತೆಗೆ ಮತ್ತೊಂದು ಹೆಸರೇ ದೊಡ್ಡ ಮನೆ, ಸೆಲೆಬ್ರೇಷನ್ಗೆ, ಸಿನಿಮಾಗೆ ಮತ್ತೊಂದು ಹೆಸರೇ ನಿಜವಾಗ್ಲೂ ದೊಡ್ಡ ಮನೆ. ರಾಜವಂಶನೇ ಕರ್ನಾಟಕದಲ್ಲಿ. ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ನಾನು ಇವತ್ತು ಆಕ್ಚುಲಿ ನಮ್ಮ ಮಗನ 5ನೇ ವರ್ಷದ ಬರ್ಡೇ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಇತ್ತು. ಸೊ ದೊಡ್ಡ ಮನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅಪ್ಪಣ್ಣವ್ರದ್ದು ಆಗಿರ್ಬೋದು, ಯಾರದೇ ಆಗಿರ್ಲಿ, ನಾವು ಮಾರ್ನಿಂಗ್ ಶೋ ಬಂದು ನೋಡ್ತಾ ಇದ್ವಿ. ಅದೇ ತರನೇ ಎಷ್ಟೇ ಜವಾಬ್ದಾರಿ ಇದ್ರು ಬಂದು ಸಿನಿಮಾ ನೋಡಿದೆ. ಆ ಒಂದು ಖುಷಿಗೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಯುವಣ್ಣವ್ರ ನಟನೆ ಮತ್ತೆ ಆಕ್ಷನ್ ಅವ್ರ ಮುಂದಿನ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಆಕ್ಚುಲಿ ಇಂಥ ಸಿನಿಮಾಗಳನ್ನ ಆಕ್ಚುಲಿ ಪ್ಯಾನ್ ಇಂಡಿಯಾ ಮಾಡ್ಬೇಕಾಯ್ತು. ಏನು ನಮ್ಮ ಸಂತೋಷ್ ಆನಂದರಾಮ್ ಸರ್ ಯಾಕೆ ಅದು ಮಾಡಿಲ್ಲೋ ಗೊತ್ತಿಲ್ಲ. ಇಂಥ ಸಿನಿಮಾಗಳನ್ನ, ಇಂಥ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾಯ್ತು. ಇಂಥ ಸಿನಿಮಾಗಳು ಭಾರತಾದ್ಯಂತ ಪ್ರಚಾರ ಆಗ್ಬೇಕು ಅನ್ನೋದು ಒಂದು ಆಶಯ. ಆಲ್ ದ ಬೆಸ್ಟ್ ಯುವಣ್ಣವ್ರಿಗೆ. ಮತ್ತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರ್ಲಿ ಯುವಣ್ಣವ್ರ ಕಡೆಯಿಂದ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ.